ಹೆಂಗೆ ಬಂದೈತಲ್ಲ ಹಂಗ ಹೋಗುವ ಬದಲು ಒಂದಿಷ್ಟು ಏನಾದ ಸಾಧಿಸ್ಬೇಕು ಅಂತ 12ನೇ ಶತಮಾನದಲ್ಲಿ ಬಸವಾದಿ ಪ್ರಮುಖರಾಗಿ ಹೋಗ್ತಾರೆ. ಬಸವಾದಿ ಪ್ರಮುಖರಾಗಿ ಹೋಗ್ತಾರಲ್ಲ, ಅಂತ ಬಸವಾದಿ ಪ್ರಮುಖರು ಈಗ ಜೀವಂತವಾಗಿ ಅದಾರೇನ್ರಿ? ಇಲ್ಲ. ನೀವೆಲ್ಲರೂ ನಿಮ್ಮ ಮನೆಯೊಳಗ 10 ತಲೆಮಾರು 8 ತಲೆಮಾರು 6 ತಲೆಮಾರುಗಳಿಂದ ಬಂದವರಿದ್ದೀರಿ. ನಿಮ್ಮ ಅಪ್ಪನ ಹೆಸರು ಗೊತ್ತಿದೆ, ನಿಮ್ಮ ಅಪ್ಪನ ಹೆಸರು ಗೊತ್ತಿದೆ, ನಿಮ್ಮ ಅಜ್ಜನ ಹೆಸರು ಗೊತ್ತಿದೆ. ಬಹಳ ಪ್ರಯತ್ನ ಮಾಡಿದ್ರೆ ನಿಮ್ಮ ಮುತ್ತಜ್ಜನ ಹೆಸರು ಗೊತ್ತಿದೆ, ಅವ್ರ ಅಪ್ಪನ ಹೆಸರು ನಿಮಗೆ ಗೊತ್ತಿಲ್ಲ. ಆದ್ರೆ 12ನೇ ಶತಮಾನ ಅಂದ್ರೆ ಸುಮಾರು 1000 ವರ್ಷಗಳ ಹಿಂದೆ ಆಗಿ ಹೋಗಿರುವಂತ ಬಸವಾದಿ ಪ್ರಮುಖರ ಹೆಸರುಗಳಿಗೆ ಶಾಶ್ವತವಾಗಿ ಅದಾವಂದ್ರ ಅವರ ದೇಹ ಪರಹಿತಕ್ಕಾಗಿ ದುಡಿತು, ಈ ಸಮಾಜಕ್ಕಾಗಿ ದುಡಿತು. ಹಾಗಾಗಿ ಅವರ ದೇಹ ಇಲ್ಲ, ದೇಹಕ್ಕೆ ಇಟ್ಟಿರುವಂತ ಹೆಸರುಗಳು ಸೂರ್ಯ ಚಂದ್ರರು ಇರುವವರೆಗೆ ಈ ಭೂಮಿ ಮೇಲೆ ಕಂಗೊಳಿಸ್ತಾ ಇದ್ದಾವೆ. ಹಂಗ ನಮ್ಮ ದೇಹ ಮಣ್ಣು ಕೂಡುವ ದೇಹ ತಣ್ಣಗಾಗುವುದರೊಳಗಾಗಿ ಏನಾದರೂ ಒಂದಿಷ್ಟು ಸಾಧಿಸ್ಬೇಕು. ಈ ಶರೀರಕ್ಕೆ ಬಹಳ ಬೆಲೆ ಇದೆ. ಈ ಶರೀರವನ್ನ ಎಲ್ಲರೂ ಗೌರವಿಸ್ಬೇಕು, ಪ್ರೀತಿಸ್ಬೇಕು, ಎಲ್ಲರೂ ಒಪ್ಪಿಕೊಳ್ಳಬೇಕು. ಒಪ್ಪುವಂತೆ ಬದುಕುವಂತ ಕೆಲಸವನ್ನ ನಾವು ಮಾಡಿದರೆ ನಮ್ಮ ದೇಹ ಸಾರ್ಥಕವಾದ ಬದುಕನ್ನು ಅನುಭವಿಸ್ತದೆ. ಹಾಗಾಗಿ ನಾವೆಲ್ಲರೂ ತಿಳ್ಕೊಳ್ಬೇಕು, ಏನು ಸಾರ್ಥಕ ಮಾಡಿಕೊಳ್ಬೇಕು, ಏನು ಮಾಡಿದ್ರೆ ಸಾರ್ಥಕ ಆಗ್ತದೆ. ನೀವು ಸಿರಿ ಸಂಪತ್ತನ್ನು ಗಳಿಸಿದರೆ ಸಾರ್ಥಕ ಆಗೋದಿಲ್ಲ. ಬಂಗಾರ ವಜ್ರ ವೈಡೂರ್ಯಗಳನ್ನು ಗಳಿಸಿದರೆ ಸಾರ್ಥಕ ಆಗೋದಿಲ್ಲ. ನೀವೆಲ್ಲರೂ ಹಗಲು ರಾತ್ರಿ ದುಡಿತೀರಿ. ಎದಕ್ಕೆ ದುಡಿತೀರಿ? ಹಣ ಗಳಿಸಬೇಕು, ಬಂಗಾರ ಮಾಡಬೇಕು, ಮನೆ ಕಟ್ಟಬೇಕು, ಹೊಲ ಹಿಡಿಬೇಕು ಅಂತ ಎಲ್ಲ ದುಡಿತೀರಲ್ಲ. ನಿಮ್ಮ ದೇಹದಿಂದ ನೀವು ಹೋಗುವಾಗ ನಿಮ್ಮ ಜೊತೆ ಒಂದೇನೂ ಬರೋದಿಲ್ಲ. ಒಬ್ಬ ಕವಿ ಬಹಳ ಒಳ್ಳೆ ಮಾತು ಹೇಳ್ತಾನೆ. ಈ ದೇಹ ಮಣ್ಣ ಕೂಡೋದು. ಈ ದೇಹ ಯಾವುದ್ರ ಪಾಲಾಗುತ್ತೆ ಅಂತ ಹೇಳ್ತಾರೆ. ಈ ದೇಹ ಮಣ್ಣು ಪಾಲ ಅಥವಾ ಇಲ್ಲ ಬೆಂಕಿ ಪಾಲ. ಈ ದೇಹದಲ್ಲಿರುವಂತ ಅಸ್ಥಿಗಳು ಅವು ಗಂಗೆಯ ಪಾಲು. ಈ ದೇಹದಲ್ಲಿರುವಂತ ಅಸ್ಥಿಗಳು ಗಂಗೆಯ ಪಾಲು. ಈ ದೇಹ ತೊಟ್ಟ ಬಟ್ಟೆ ಅದು ಅಗಸನ ಪಾಲು. ನೀ ದೇಹದಿಂದ ಗಳಿಸಿರುವಂತ ಸಂಪತ್ತೆಲ್ಲದೂ ನಿನ್ನ